ಇನ್ನು ವಿಶ್ವಪ್ರಸಿದ್ಧ ಏಲಕ್ಕಿ ಮಾಲೆಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಈಗ ಹಾವೇರಿಯಲ್ಲಿ ಏಲಕ್ಕಿ ಮಾಲೆ ವ್ಯಾಪಾರ ಕುಸಿತವಾಗಿದೆ. ಯುದ್ಧದಿಂದಾಗಿ ಉಮ್ರಾ ಯಾತ್ರೆ ರದ್ದು ಹಿನ್ನೆಲೆಯಲ್ಲಿ ವಿಮಾನ ಹಾರಾಟವೂ ಕೂಡ ರದ್ದಾಗಿದೆ. ಉಮ್ರಾ ಯಾತ್ರೆಯೂ ಕೂಡ ರದ್ದಾಗಿದೆ. ಈಗ ಏಲಕ್ಕಿ ಮಾಲೆ ಖರೀದಿಗೆ ಜನನೇ ಬರ್ತಾ ಇಲ್ಲ. ಯಾಕೆ ಅಂದರೆ ಇನ್ಫ್ಯಾಕ್ಟ್ ಈ ಏಲಕ್ಕಿ ಹಾರಗಳನ್ನು ಹೆಚ್ಚಾಗಿ ಎಲ್ಲಿ ಬಳಸ್ತಾ ಇದ್ರು ಅಂತ ಹೇಳಿದ್ರೆ, ಈಗ ಮಕ್ಕ ಮದಿನಾಗೆ ಉಮ್ರಾಗ್ ಹೋಗೋರು ಅಥವಾ ಹಜ್ ಮುಗಿಸ್ಕೊಂಡು ಬರೋಂಥವ್ರು ಆ ಟೈಮ್ನಲ್ಲೆಲ್ಲವೂ ಬಳಕೆ ಆಗುತ್ತೆ. ಈಗ ಅಂತೂ ಉಮ್ರಾಗ್ ಹೋಗುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ರು. ಬಟ್ ಈಗ ಕ್ಲೋಸ್ ಆಗಿರೋದ್ರಿಂದಾಗಿ ಯಾರೂ ಹೋಗ್ತಾ ಇಲ್ಲ. ಅವ್ರಿಗೆ ಬರೋರಿಗೆಲ್ರಿಗೂ ಕೂಡ ಏಲಕ್ಕಿ ಹಾರ ಹಾಕಿ ಸ್ವಾಗತ ಮಾಡಲಾಗ್ತಾ ಇತ್ತು. ಅಲ್ಲಿಂದ ನಾವು ಪ್ರತಿನಿಧಿ ಅಣ್ಣಪ್ಪ ಒಂದು ವಿಶೇಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಂಘರ್ಷದ ಬಿಸಿ ವಿಶ್ವಪ್ರಸಿದ್ಧ ಯಾಲಕ್ಕಿ ಮಾಲೆಗೂ ತಟ್ಟಿದೆ. ಯಾಲಕ್ಕಿ ಮಾಲೆಗೆ ಹೇಗೆ ಬಿಸಿ ತಟ್ಟುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಈ ಯಾಲಕ್ಕಿ ಮಾಲೆಗಳು ದೇಶದ ವಿವಿಧ ಭಾಗಗಳಿಗೆ ಇದು ರಫ್ತಾಗ್ತಾ ಇತ್ತು. ಜೊತೆಗೆ ಮುಸ್ಲಿಂ ಬಾಂಧವರ ಪವಿತ್ರ ತೀರ್ಥಯಾತ್ರೆ ಹೋಗ್ತಾರಲ್ಲ ಮಕ್ಕಾ ಮದಿನ, ಆ ಮಕ್ಕಾ ಮದಿನಕ್ಕೆ ಹೋಗುವ ಮುನ್ನ ಅವರ ಸಂಬಂಧಿಕರಿಗೆ ಸನ್ಮಾನ ಮಾಡುವಂಥ ಕೆಲಸ ಮಾಡಿ ಅವ್ರನ್ನ ಬೀಳ್ಕೊಡುವಂಥ ಕೆಲಸ ಆಗ್ತಿತ್ತು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಈ ಯಾಲಕ್ಕಿ ಮಾಲೆಯನ್ನು ಬಳಸಲಾಗ್ತಿತ್ತು. ಜೊತೆಗೆ ಮಕ್ಕಾ ಮದಿನಕ್ಕೆ ಹೋಗುವಾಗ ಅಲ್ಲಿರುವಂಥ ಸೈಟ್ಗಳಿಗೂ ಕೂಡ ಈ ಮಾಲೆಯನ್ನು ಒಯ್ತಿದ್ರು ಅಂತ ಹೇಳ್ತಾ ಇರುವಂಥ. ಹೀಗಾಗಿ ಈ ಮಕ್ಕಾ ಮದಿನಕ್ಕೆ ಹೋಗೋದು ಬಂದಾಗಿದ್ದರು ಅಂತೇಳಿ ಉಮ್ರಾ ಯಾತ್ರೆ ಏನು ಬಂದಾಯ್ತಲ್ಲ, ಹೀಗಾಗಿ ಇದು ನೇರವಾಗಿ ಯಾಲಕ್ಕಿ ಮಾಲೆಯ ವ್ಯಾಪಾರಸ್ಥರ ಮೇಲೆ ಬಿದ್ದಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಸೀಸನ್ನಲ್ಲಿ ಎಷ್ಟು ಮಾಲೆಗಳು ಖರ್ಚಾಗ್ತಾ ಇದ್ವು, ಈಗ ಎಷ್ಟು ವ್ಯಾಪಾರ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಈ ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧದ ಕರಿಚಾಯ ಅವ್ರ ಮೇಲೆ ಬಿದ್ದಿದೆ ಅಂತೇಳಿ ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈಗ ಯಾಲಕ್ಕಿ ಮಾಲೆ ಫೇಮಸ್ಸು, ಈಗ ಯುದ್ಧದ ಹಿನ್ನೆಲೆ ನಿಮಗೇನು ಸಮಸ್ಯೆ ಆಗಿದೆ? ನಮಗೇನು ಸಮಸ್ಯೆ ಅಂದ್ರೆ ಸರ್, ನಮ್ಗೆ ಎಲ್ಲ ಕಡೆ ಫಂಕ್ಷನ್ ಆಗ್ತಿತ್ತು. ಹಜ್ಗೆ ಉಮ್ರಾ ಎಲ್ಲ ಮಂದಿ ಹೋಗ್ತಿದ್ರು, ಅದೆಲ್ಲ ಸ್ಟಾಪ್ ಆಗಿಬಿಡ್ತು. ಎಲ್ಲ ಪ್ಲೇನ್ ಎಲ್ಲ ಬಂದಾಗ್ಬಿಡ್ತವಲ್ಲ ರೀ, ಅದ್ರ ಸಲಕ್ಕೆ ಬಂದಾಗಿದ್ದಕ್ಕೆ ಎಲ್ಲ ಫಂಕ್ಷನ್ ಮಾಡೋದು ಮಂದಿ ಬಂದಾಗ್ಬಿಟ್ರು. ನೂರಾರು ಮಂದಿ ಹೋಗ್ತಿದ್ರು. ದಾವಣಗೆರೆ, ಇಲ್ಲಿ ತಿಳುವಳ್ಳಿ, ಕಾಂಗ್ನಲ್ಲಿ, ಆ ಕಡೆ ಸುತ್ತಲೂ ನಮ್ಮ ಜಿಲ್ಲಾದೊಳಗೆ ಎಲ್ಲ ಮಂದಿ ಹೋಗ್ತಿದ್ರು. ಜಿಲ್ಲಾಗಿಂತ ಬೇರೆ ಜಿಲ್ಲೆ ಹೋದ್ರು ಒಟ್ಟು ಯಾಲಕ್ಕಿ ಮೇಲೆ ಹೋಗ್ತಿತ್ತು. ಎಲ್ಲ ಪೂರ ಬಂದಾಗ್ಬಿಟ್ಟೈತಿ. ಅದ್ರೊಳಗೆ ನಾವು ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿಬಿಡ್ತು. ಇನ್ನು ಅರ್ಧಕ್ಕರ್ಧ ಕಡಿಮೆ ಆಗಿದೆ ಹೆಂಗೆ ಅಲ್ರಿ? ಮತ್ತು ಅದು 100 ಗಂಟೆ ಹೋಗಿಲ್ಲ ಅವೆಲ್ಲ, ಮತ್ತು ಅರ್ಧ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆದಂಗೆ ನಮ್ಗೆ. ಹಾಂ, ಭಾಳ ನಮ್ಗೆ ಒಂದು ಸ್ವಲ್ಪ ಹೊಡೆದು ಬಿದ್ದಂಗೆ ಇದು ವ್ಯಾಪಾರ. ಯಾಲಕ್ಕಿ ಮಾಲೆ ಒಂದು ಸ್ವಲ್ಪ ಹೊಡೆದು ಬಿದ್ದು ನಮ್ಗೆ. ದಿನ ಎಷ್ಟು ಖರ್ಚಾಗ್ತಿತ್ತು, ಈಗ ಎಷ್ಟಾಗುತ್ತೆ? ಅದು ಉಮ್ರಾದಂದ್ರೆ ಸರ್ 100 ಗಂಟೆ ಹೋಗ್ತಾವೆ. ಈಗ ದಿವಸ 1, 2, 3, 10 ಒಳಗೆ ಅಂತ ಹೇಳಿರ್ಲಕ್ಕ ನೀವು ಅಷ್ಟೇ. ಮತ್ತೇನೈತೆ ಇಲ್ಲಿಗ ಅವು ದೊಡ್ಡ ಆರ್ಡ್ರಿ ಅವು ಎಲ್ಲ. ಯುದ್ಧ ಜನಸಾಮಾನ್ಯರ ಜೀವನನ ಹಾಳು ಮಾಡ್ತಾ ಇದೆ. ಹೌದೌದು, ಈ ಯುದ್ಧ ಎಲ್ಲರಿಗೂ ನಮ್ಮ ಒಟ್ಟು ಟೋಟಲ್ ಹಾಳು ಮಾಡಿದ್ ನೋಡ್ರಿ. ವ್ಯಾಪಾರಸ್ಥರಿಗಾಗಲಿ ಅಲ್ಲ ಎಲ್ಲರೂ ಮಂತ್ಯಾನ ತೆಗೆದಂಗೆ ಅದು ಸ್ವಲ್ಪ ಹೆಚ್ಚು ಕಡಿಮೆ. ಬಟ್ ಯಾವಾಗ ನಿಂತಿತ್ತಪ್ಪ ಯುದ್ಧ ಅನ್ನಂಗೆ ಅನ್ಸುತ್ತೆ. ಮೊದಲು ಯಾವಾಗ ನಿಲ್ತೈತಿ, ಯಾವಾಗ ನಮ್ಮ ದಂಧೆ ಮತ್ತೆ ಚಾಲು ಆಗ್ತೈತೆ ಅನ್ನಂಗೆ ಬಿಟ್ಟಿದ್ರಿ. ಅತ್ಲಾಗ ಮತ್ತೆ ತೀರ್ಥ ಚಾಲು ಆಯ್ತು, ನಮ್ದು ನೀರು ಚಾಲು ಆಗ್ತೈತೆ. ಅದ್ರ ಸಲುವಾಗಿ ಅದನ್ನು ನಾವು ಬೇಡ್ಕೊಳ್ಳೋದು ದೇವ್ರ ಕಡೆ ಒಂದು ಸ್ವಲ್ಪ ಜಲ್ದಿ ಬಂದಾಗ್ಲಪ್ಪ ಅಂತೇಳಿ. ಇದಿಷ್ಟು ಇಲ್ಲಿ ಇರುವಂಥ ವ್ಯಾಪಾರಸ್ಥರ ಮಾತು. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗಾದರೂ ಯುದ್ಧ ನಿಂತಿತ್ತಪ್ಪ ನಮ್ಮ ಜನಸಾಮಾನ್ಯರ ಜೀವನ ಪರಿಸ್ಥಿತಿ ಹಾಳಾಗ್ತಾ ಇದೆ, ಮತ್ತೆ ಈ ಮಕ್ಕಾ ಮದಿನ ತೀರ್ಥಯಾತ್ರೆ ಆರಂಭವಾದರೆ ನಮ್ಮ ವ್ಯಾಪಾರ ಚೆನ್ನಾಗಾಗುತ್ತೆ, ದಯವಿಟ್ಟು ಯುದ್ಧ ನಿಲ್ಲಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇರಾನ್ ಇಸ್ರೇಲ್ ಅಮೇರಿಕದ ಯುದ್ಧ ಏನು ನಡೀತಾ ಇದೆ, ಇದು ಅಡುಗೆ ಮನೆಗೆ ತಟ್ಟಿರುವಂಥದ್ದು. ಈಗ ಯಾಲಕ್ಕಿ ಮಾಲೆಗೂ ತಟ್ಟಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಬೇಗ ಯುದ್ಧ ನಿಲ್ಲಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.